ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಅಂಡ್ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಕ್ವಶನ್ಸ್ ಬಗ್ಗೆ ಹೇಳ್ತೀನಿ. ಸ್ವಲ್ಪ ಕ್ವಶನ್ಸ್ ಹೇಳ್ತೀನಿ, ಅದಕ್ಕೆ ತಕ್ಕಂಗೆ ಆನ್ಸರ್ ಕೂಡ ಹೇಳ್ತೀನಿ. ಏನೇನಪ್ಪಾ ಅಂತಂದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ, ಆಮೇಲೆ ಮಿಕ್ಕಿದ್ದೆಲ್ಲ ನನ್ನ ಬಗ್ಗೆ ಆಮೇಲೆ ಹೇಳ್ತೀನಿ. ಕಟಿಂಗ್ ಎಲ್ಲ ಕಟ್ ಮಾಡಿಸಿದೀನಿ, ಚೆನ್ನಾಗಿ ಕಾಣಿಸ್ತೀನಿ ಅಂತ. ನನಗೂ ಗೊತ್ತಿದ್ದಿಲ್ಲ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ. ತುಂಬಾ ಜನ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು ಔಟ್ ಸೈಡ್ ಕಂಪ್ನಿ. ಓಕೆ, ಕ್ವಶನ್ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು 100 ಗ್ರಾಮ್ ಚಿಕನ್ ತಿಂದ್ರೆ ಎಷ್ಟು ಗ್ರಾಮ್ ಪ್ರೋಟೀನ್ ಸಿಗುತ್ತೆ? ಮಿನಿಮಮ್ 100 ಗ್ರಾಮ್ ಚಿಕನ್ ತಿಂದ್ರೆ ನಿಮಗೆ 25 ಇಂದ 30 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಅದರಿಂದ ನಿಮಗೆ ಮಸಲ್ ಗೇನ್ ಮಾಡ್ಬೋದು. ಅಂದ್ರೆ ನೀವು ವರ್ಕೌಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಆರಾಮಾಗಿ ಮಸಲ್ ಗೇನ್ ಮಾಡ್ಬೋದು. ಆರಾಮಾಗಿ ನೀವು ಮಸಲ್ ಬಿಲ್ಡ್ ಮಾಡಿಬಿಟ್ಟು ಚೆನ್ನಾಗಿ ಮಸಲ್ ಶೇಪ್ ಆಗಿ ಬರಬೇಕು ಅಥವಾ ಬಲ್ಕ್ ತರ ಆಗ್ಬೇಕು ಮಸಲ್ ಅಂತಂದ್ರೆ ನಿಮಗೆ 100 ಗ್ರಾಮ್ ಚಿಕನ್ ಡೈಲಿ ತಿನ್ಬೋದು. ಇಲ್ಲ ಅಂತಂತಂದ್ರೆ ನೀವು 1 ವೀಕಲ್ಲಿ 3 ಡೇಸ್ ಚಿಕನ್ ತಿನ್ಬೋದು. ಆಮೇಲೆ ಇನ್ನ 3 ಡೇಸ್ ಮಿಕ್ಕಿದ 3 ಡೇಸ್ ಎಗ್ ತಿನ್ಬೋದು. ನೀವು ಆ ತರ ವೇರಿಯೇಷನ್ ಮಾಡ್ಕೋಬಹುದು. ಆಮೇಲೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಕ್ವಶನ್, ಮಾರ್ನಿಂಗ್ ಎಂಟಿ ಸ್ಟಮಕ್ ನಲ್ಲಿ ವಾಟರ್ ಕುಡಿಯೋದ್ರಿಂದ ಏನೇನು ಬೆನಿಫಿಟ್ ಸಿಗುತ್ತೆ? ಮಾರ್ನಿಂಗ್ ಎದ್ದ ತಕ್ಷಣನೇ ವಾಟರ್ ಕುಡಿಯೋದ್ರಿಂದ ನಿಮಗೆ ಬ್ಯಾಕ್ಟೀರಿಯಾಗಳೇನಿರುತ್ತಲ್ಲ ಬಾಯಲ್ಲಿ, ಅದೆಲ್ಲ ಹೊಟ್ಟೆ ಒಳಗಡೆ ಹೋಗುತ್ತೆ. ಹೊಟ್ಟೆ ಒಳಗಡೆ ಹೋಗ್ಬಿಟ್ಟು ಬ್ಯಾಕ್ಟೀರಿಯಾಗಳೇನಿದೆಯಲ್ಲ ಅದೇನ್ ಮಾಡುತ್ತೆ, ಡೈಜೆಷನ್ ಆಗಿ ತುಂಬಾನೇ ಹೆಲ್ಪ್ ಮಾಡುತ್ತೆ. ಡೈಜೆಷನ್ ಆಗೋದಕ್ಕೆ ಮಾರ್ನಿಂಗ್ ಕುಡಿಯೋದ್ರಿಂದ. ಆಮೇಲೆ ನಿಮ್ಗೆ ಅಂದ್ರೆ ನೀವು ವಾಶ್ರೂಮ್ ಹೋಗ್ತಿರಲ್ಲ, ನಿಮಗೆ ಬೇಗನೆ ರಿಡ್ಯೂಸ್ ಆಗುತ್ತೆ. ಬೇಗನೆ ಏನಾದ್ರೂ ತಿಂತೀಯಲ್ವಾ, ತಿನ್ನೋದ್ರಿಂದ ನಿಮಗೆ ಬೇಗನೆ ಡೈಜೆಷನ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಆಮೇಲೆ ಥರ್ಡ್ ಒನ್ ಬಂದ್ಬಿಟ್ಟು ಪೀನಟ್ಸ್ ಬಟರ್ ಮಸಲ್ ಬಿಲ್ಡ್ಗೆ ಹೆಲ್ಪ್ ಮಾಡುತ್ತಾ? ಪೀನಟ್ಸ್ ಬಟರ್ ಮಸಲ್ ಬಿಲ್ಡ್ಗೆ ಹೆಲ್ಪ್ ಮಾಡುತ್ತೆ, ಮತ್ತೆ ವೆಯ್ಟ್ ಗೇನ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ತುಂಬಾ ಅಂದ್ರೆ ತುಂಬಾ ಅದ್ರಲ್ಲಿ ಬೆನಿಫಿಟ್ಸ್ ಇದೆ. ನ್ಯಾಚುರಲ್ ಫ್ಯಾಟ್ ಅಂತಾನೆ ಹೇಳ್ಬೋದು. ನೀವು ವೆಯ್ಟ್ ಗೇನ್ ಮಾಡ್ತೀನಿ ಅಂತಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಅದ್ರಲ್ಲಿ. ಆಮೇಲೆ ಟುಬರ್ಗೋ ಬೇರ್ ಟುಬರ್ಗೋ ಕುಡಿಯೋದ್ರಿಂದ ಮಸಲ್ ಲಾಸ್ ಆಗುತ್ತಾ? ಫಿಟ್ನೆಸ್ ಅವೇರ್ನೆಸ್ ರೀಲ್ ಇದು. ಮಸಲ್ ಲಾಸ್ ಆಗುತ್ತಾ? ಮಸಲ್ ಲಾಸ್ ಆಗಲ್ಲ, ಎಷ್ಟು ಬೇಕೋ ಅಷ್ಟು ಕುಡಿಬೇಕು. ನೀವು ಸಿಕ್ಕಿದೆ ಅಂತಂದು 1 ಬಾಟ್ಲು ಓಕೆ, 2 ಬಾಟ್ಲ್ 3 ಬಾಟ್ಲ್ ಕುಡಿಯೋದ್ರಿಂದ ಏನಾಗುತ್ತೆ, ಹೊಟ್ಟೆ ಫ್ಯಾಟ್ ಬರುತ್ತೆ. ಮಸಲ್ ಏನಾಗುತ್ತೆ, ಸ್ವಲ್ಪ ಅದರಲ್ಲಿ ಸೇರ್ಕೊಂಡ್ಬಿಟ್ಟು ಕೊಲ್ಲುತ್ತೆ ಅನ್ಕೊಂಬತ್ತು. ಅಂದ್ರೆ ಒಣಗಿರೋ ತರ ಆಗುತ್ತೆ ಗೊತ್ತಾ ಮಸಲು, ಆ ರೀತಿ ಮಾಡುತ್ತೆ. ನಿಮ್ಗೆ ಫ್ಯಾಟ್ ಬರೋದಕ್ಕೆ ಅದು ತುಂಬಾ ಅಂದ್ರೆ ತುಂಬಾ ಅದಕ್ಕೆ ಹೆಲ್ಪ್ ಮಾಡುತ್ತೆ, ಫ್ಯಾಟ್ ಬರೋದಕ್ಕೆ. ನೀವೇನಾದ್ರು 1 ಕುಡಿದ್ರೆ ಸಾಕು, 1 ಬಿಯರ್ ಕುಡಿದ್ಬಿಟ್ಟು ನೀವು ಆರಾಮಾಗಿ ಊಟ ಮಾಡಿ ಮಲ್ಗಿದ್ರೆ ನಿಮ್ಗೆ ಆರಾಮಾಗಿ ಏನಾಗಲ್ಲ, ಮಸಲ್ ಲಾಸ್ ಆಗಲ್ಲ, ಏನಾಗಲ್ಲ. ಆರಾಮಾಗಿ ಹೆಂಗಿರುತ್ತೆ ಹಂಗೆ ಇರುತ್ತೆ. ಆಮೇಲೆ ಎಷ್ಟು 4th ಒನ್ ಆಯ್ತಾ? 1 2 3 4 5 6 1 ಬಂದ್ಬಿಟ್ಟು ಕ್ವಶನ್, ಪುಷಪ್ ಡೈಲಿ ಮಾಡೋದ್ರಿಂದ 30 ಡೇಸ್ ಮಾಡಿದ್ರೆ ಚೆಸ್ಟ್ ಚೇಂಜ್ ಆಗುತ್ತಾ? ಕಂಪಲ್ಸರಿ ಚೇಂಜ್ ಆಗುತ್ತೆ. ನೀವೇನಾದ್ರು ಡೈಲಿ ಪುಷಪ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಕಂಪಲ್ಸರಿ ನಿಮ್ದು ಚೆಸ್ಟ್ ಏನಿದೆಯಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ನೀವೇನು ಹೆವಿ ವೇಟ್ ಏನು ಹಾಕಲ್ಲ, ನೀವು ಡಂಬಲ್ಸ್ ಅದು ಇದು ಬಾರ್ಬಲ್ಸ್ ಪ್ಲೇಟ್ಸ್ ಹಾಕ್ಬಿಟ್ಟು ನೀವೇನು ಹೆವಿ ಪುಷಪ್ ಮಾಡಲ್ಲ. ನೀವೇನು ಡೈಲಿ ಮಾಡೋದ್ರಿಂದ ಅದಕ್ಕೆ ರೆಸ್ಟ್ ಸಿಗ್ಬೇಕು ಅಂತ ಏನಿಲ್ಲ. ನೀವು ಆರಾಮಾಗಿ ಪುಷಪ್ ಇಂದ ನೀವು ಹೆವಿ ಏನು ವೇಟ್ ಏನು ಬೀಳಲ್ಲ. ಡೈಲಿ ಪುಷಪ್ ಮಾಡೋದ್ರಿಂದ ಅದು ನಾರ್ಮಲ್ ಆಗಿ ರಿಕವರ್ ಆಗುತ್ತೆ. ನೀವು ಸ್ಲೀಪ್ ಮಾಡಿದ್ರೆ ಗೊತ್ತಾ, ಊಟ ಮಾಡಿಬಿಟ್ಟು ಅದು ತನ್ನಷ್ಟಕ್ಕೆ ತಾನೇ. ಈ ಫುಡ್ ರೆಸ್ಟ್ ಕೊಟ್ರೆ ವರ್ಕೌಟ್ ಮಾಡಿದ್ಮೇಲೆ ನಿಮ್ ಮಸಲ್ ಏನದು ಅದು ತನ್ನಷ್ಟಕ್ಕೆ ತಾನೇ ಬಿಲ್ಡ್ ಆಗುತ್ತೆ, ಕಂಪಲ್ಸರಿ ಆಗುತ್ತೆ. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನೆಕ್ಸ್ಟ್ 8 1 ಆಪ್ಸ್ ವರ್ಕೌಟ್ ಡೈಲಿ ಮಾಡಿದ್ರೆ ಬೆಲ್ಲಿ ಫ್ಯಾಟ್ ಹೋಗುತ್ತಾ? ಬೆಲ್ಲಿ ಫ್ಯಾಟ್ ಡೈಲಿ ಮಾಡಿದ್ರೆ ಬೆಲ್ಲಿ ಫ್ಯಾಟ್ ಹೋಗಲ್ಲ. ನೀವೇನಾದ್ರು ಡೈಲಿ ಮಾಡ್ಬಿಟ್ಟು ಕ್ಯಾಲೋರಿ ಡೆಫಿಸಿಟ್ ಅಲ್ಲಿ ಇದ್ರೆ, ಅಂದ್ರೆ ನೀವು ನಿಮ್ ವೇಟ್ ಏನಿದೆಯಲ್ಲ, ನಿಮ್ ಹೈಟು ಆಮೇಲೆ ಏಜು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ BMR ಅಲ್ಲಿ ನಿಮ್ಗೆ ಎಷ್ಟು ಬೇಕು, ಕ್ಯಾಲೋರೀಸ್ ಎಷ್ಟು ಬರುತ್ತೆ, 2200 ಅಥವಾ 300 ಅಥವಾ 500 ಬಂದಿದೆ ಅಂತ ಅನ್ಕೊಳ್ಳಿ. 2200 ಅನ್ಕೊಳ್ಳಿ. ಅದರಲ್ಲಿ ಒಂದು 500-700 ಕ್ಯಾಲೋರೀಸ್ ಕಟ್ ಮಾಡೋದು. ಈ ಎಕ್ಸಾಂಪಲ್ 1700 ಕ್ಯಾಲೋರೀಸ್ ತಿನ್ನೋದು,
ಈ ತರ ಮಾಡಿದ್ರೆ ನೀವು ಆರಾಮಾಗಿ ನೀವು ಆಪ್ಸ್ ವರ್ಕೌಟ್ ಮಾಡಿದ್ರೆ ಆಪ್ಸ್ ಅನ್ನೋದು ನಿಮ್ಗೆ ಶೇಪ್ ಅಲ್ಲಿ ಬರುತ್ತೆ. ಓಕೆ, ಇಷ್ಟೇನೆ. ಆಮೇಲೆ ನೆಕ್ಸ್ಟ್ ನೈನ್ತ್ ಒನ್, ಹೋಮ್ ವರ್ಕೌಟ್ ವರ್ಸಸ್ ಜಿಮ್ ವರ್ಕೌಟ್ ಡಿಫ್ರೆನ್ಸ್ ಏನು? ಹೋಮ್ ವರ್ಕೌಟ್ ಅಂತಂದ್ರೆ ಅಷ್ಟೊಂದು ಐಟಮ್ ಸಿಗಲ್ಲ ನಿಮ್ಗೆ, ಐಟಮ್ ಏನಿರಲ್ಲ. ನಾರ್ಮಲ್ ಆಗಿ ಪುಷಪ್ ಅವು ಇವು ಸ್ಕ್ವಾಟ್ಸ್ ಪುಲ್ಅಪ್ಸ್ ಅದು ಇದು ಮಾಡ್ಬೋದು. ಅದು ಇದು ಸೋಕೆಟ್ಸ್ ಅದು ಇದು ಅಲ್ಲಿ ಹಿಡ್ಕೊಂಡು. ಅದೇ ನೀವೇನಾದ್ರು ಜಿಮ್ ಅಲ್ಲಿ ಆದ್ರೆ ತುಂಬಾ ಐಟಮ್ಸ್ ಇರುತ್ತೆ. ಹೋಮ್ ವರ್ಕೌಟ್ ಅಂದ್ರೆ ಬೇಗ ರಿಸಲ್ಟ್ ಸಿಗಲ್ಲ ಅಷ್ಟೇನೆ. ಅದೇ ನಿಮ್ ಜಿಮ್ ಅಲ್ಲಿ ಆದ್ರೆ ನಿಮ್ಗೆ ರಿಸಲ್ಟ್ ಹೆವಿ ಸಿಗುತ್ತೆ. ರಿಸಲ್ಟ್ ಮಾತ್ರ ಅಲ್ಟಿಮೇಟ್. ಯಾಕಂದ್ರೆ ಅಲ್ಲಿ ಐಟಮ್ ಎಲ್ಲ ಇರುತ್ತೆ, ಹೆವಿ ವೇಟ್ ಹಾಕ್ಬಿಟ್ಟು ನೀವು ವರ್ಕೌಟ್ ಮಾಡಬಹುದು. ವರ್ಕೌಟ್ ಮಾಡೋದ್ರಿಂದ ನಿಮ್ಗೆ ಬೇಗ ರಿಸಲ್ಟ್ ಸಿಗುತ್ತೆ. ತದನಂತರ 10 ಕ್ವಶನ್ ಬಂದ್ಬಿಟ್ಟು, ಬೈಸೆಪ್ಸ್ ಗ್ರೋತ್ ಆಗ್ಬೇಕಂದ್ರೆ ವೀಕ್ಗೆ ಎಷ್ಟು ಬಾರಿ ಟ್ರೈನ್ ಮಾಡಬೇಕು? ಬೇಗ ಗ್ರೋತ್ ಆಗ್ಬೇಕಂದ್ರೆ ವೀಕ್ಲಿ ನೀವು 2 ಟೈಮ್ ಮಾಡಿದ್ರೆ ಸಾಕು, ಆರಾಮಾಗಿ ಗ್ರೋತ್ ಆಗುತ್ತೆ. ಓಕೆ, ತದನಂತರ ಲೆಗ್ ವರ್ಕೌಟ್ ಸ್ಕಿಪ್ ಮಾಡಿದ್ರೆ ಬಾಡಿ ಬ್ಯಾಲೆನ್ಸ್ ಹಾಳಾಗುತ್ತಾ? ಖಂಡಿತ ಹಾಳಾಗುತ್ತೆ. ಯಾಕಂತಂದ್ರೆ ಈಗ ನಮ್ಮ ಅಪ್ಪರ್ ಬಾಡಿ ಮಾತ್ರ ಬಿಲ್ಡ್ ಮಾಡೋದಲ್ಲ, ನಮ್ ಲೋವರ್ ಬಾಡಿನೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ ಲೆಗ್ಸ್ ಏನಿದೆಯಲ್ಲ ಕೆಳಗಡೆ, ಅದನ್ನ ಲೋವರ್ ಬಾಡಿ ಅನ್ಸುತ್ತೆ ಅಂತಾರೆ. ನಮ್ಮ ನಡುವು ಏನಿದೆಯಲ್ಲ, ನಡುವಿನಿಂದ ಸೊಂಟದಿಂದ ಕೆಳಗಡೆ ಇರೋದು ಲೋವರ್ ಬಾಡಿ, ಅದಕ್ಕಿಂತ ಮೇಲೆ ಇರೋದು ಅಪ್ಪರ್ ಬಾಡಿ ಅಂತ ಕರೀತಾರೆ. ಓಕೆನಾ? ಇದನ್ನ ನಾವು ಮೇನ್ ಇಂಪಾರ್ಟೆಂಟ್ ಆಗಿ, ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪಿಲ್ಲರ್. ಇವಾಗ ನೀವು ಏನಾದ್ರು ಬಿಲ್ಡಿಂಗ್ ಕಟ್ತಾ ಇದ್ರೆ ಅಂದ್ರೆ ಪಿಲ್ಲರ್ ಕರೆಕ್ಟ್ ಆಗಿದ್ರೆ ತಾನೇ ಮೇಲ್ಗಡೆ ಎಲ್ಲ ಫುಲ್ ಕರೆಕ್ಟ್ ಆಗಿ ಕೂತ್ಕೊಳ್ಳೋದು ಬಿಲ್ಡಿಂಗ್. ಪಿಲ್ಲರ್ ಕರೆಕ್ಟ್ ಇಲ್ಲ ಅಂತಂದ್ರೆ ಅದೇಂಗ್ ಬೀಳುತ್ತೆ. ಸೊ ಮೇನ್ ಪಿಲ್ಲರ್ ಕರೆಕ್ಟ್ ಇರೋದು. ಮೇನ್ ಲೆಗ್ ವರ್ಕೌಟ್ ಮಾಡ್ತೀವಿ ಅಂತಂದ್ರೆ ಲೆಗ್ ಕರೆಕ್ಟ್ ಆಗಿ ಲೆಗ್ ವರ್ಕೌಟ್ ಮಾಡಿದ್ರೆ, ಲೆಗ್ ಸ್ಟ್ರಾಂಗ್ ಆಗಿದ್ರೆ ನಿಮ್ಮ ಅಪ್ಪರ್ ಬಾಡಿ ಅನ್ನೋದನ್ನ ಒತ್ಕೊಳ್ಳುತ್ತೆ. ಇಲ್ಲ ಅಂತಂದ್ರೆ ಏನೇನೋ ಬ್ಯಾಕ್ ಪೇನ್ ಬರೋದು, ಆಮೇಲೆ ಲೆಗ್ ಪೇನ್ ಬರೋದು, ಅದು ತುಂಬಾನೇ ಇದಾಗುತ್ತೆ. ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ 11th ಬಂದ್ಬಿಟ್ಟು 12 ಕಾರ್ಡಿಯೋ ಬಿಫೋರ್ ವರ್ಕೌಟ್ ಆರ್ ಆಫ್ಟರ್. ಕಾರ್ಡಿಯೋ ಬಿಫೋರ್ ಮಾಡ್ಬೋದು, ಆಫ್ಟರ್ ಮಾಡ್ಬೋದು. ಈಗ ಬಿಫೋರ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಇಂಜುರಿ ಆಗೋದು ತಪ್ಪುತ್ತೆ. ಈಗ ನೀವು ವರ್ಕೌಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಇಂಜುರಿ ಆಗೋದು ತಪ್ಪುತ್ತೆ. ಯಾವುದೇ ವರ್ಕೌಟ್ ಆಗಿರಲಿ, ಫಸ್ಟ್ ಸ್ಟ್ರೆಚಿಂಗ್ ಎಲ್ಲ ವಾರ್ಮ್ ಅಪ್ ಎಲ್ಲ ಮಾಡಿದ್ಮೇಲೆ ವರ್ಕೌಟ್ ಮಾಡೋದ್ರಿಂದ ನಮಗೆ ಸೇಫ್ ಆಗಿ ಇರ್ತೀರ ಅಷ್ಟೇನೆ. ಆಮೇಲೆ ನೀವೇನಾದ್ರು ವರ್ಕೌಟ್ ಮಾಡಿಬಿಟ್ಟು ಹೆವಿ ವೇಟ್ ಎತ್ಬಿಟ್ಟು ಇದು ಮಾಡಿದಿರ ಅಂತಂದ್ರೆ ವರ್ಕೌಟ್ ನ, ಅವಾಗ ನೀವು ಸ್ಟ್ರೆಚಿಂಗ್ ಕಂಪಲ್ಸರಿ ಮಾಡ್ಬೇಕು. ಯಾಕಂತಂದ್ರೆ ನೀವು ವರ್ಕೌಟ್ ಮಾಡ್ಬೇಕಂದ್ರೆ ನೀವು ಎಲ್ಲ ಬ್ಯಾಕ್ ಪೇನ್, ಸ್ಟ್ರೆಚಿಂಗ್ ಮಾಡಿಲ್ಲ ಅಂದ್ರೆ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಈಗ ಈ ತರ ಇರುತ್ತೆ, ಬೋನ್ ಅನ್ನೋದು ಈ ತರ ಇರುತ್ತೆ, ಬ್ಯಾಕ್ ಸೈಡ್ ಬೋನ್. ಅದೇನಾಗುತ್ತೆ, ಕೂತ್ಕೊಳ್ಳುತ್ತೆ. ನೀವು ಹೆವಿ ವೇಟ್ ಇದ್ದಾಗ ಏನಾಗುತ್ತೆ, ಕೂತ್ಕೊಳ್ಳುತ್ತೆ. ನೀವು ಕೂತ್ಕೊಂಡಾಗ ಏನಾಗುತ್ತೆ, ಅವಾಗ ನಿಮ್ಗೆ ಒಳಗಡೆ ಬ್ಯಾಕ್ ಸೈಡ್ ಫ್ರಂಟ್ ಅಲ್ಲಿ ನರಗಳಿರುತ್ತೆ, ಅದಕ್ಕೆ ಟಚ್ ಆದ್ರೆ ಏನಾಗುತ್ತೆ, ಅವಾಗ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಮೇನ್ ಇಂಪಾರ್ಟೆಂಟ್ ಆಗಿ ವರ್ಕೌಟ್ ಆದ್ಮೇಲೆ ಬಿಫೋರ್ ಆಫ್ಟರ್ ಸ್ಟ್ರೆಚಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ವಾರ್ಮ್ ಅಪ್ ಕಾರ್ಡಿಯೋನ. ಓಕೆ, ರೆಸ್ಟ್ ಡೇಸ್ ಯಾಕೆ ಇಂಪಾರ್ಟೆಂಟ್? ಇದು ಮೇನ್ ಇಂಪಾರ್ಟೆಂಟ್. ರೆಸ್ಟ್ ಡೇಸ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಇವಾಗ ನೀವು ವರ್ಕೌಟ್ ಮಾಡಿದ್ಮೇಲೆ ನೀನು ಅದಕ್ಕೆ ರೆಸ್ಟ್ ಕೊಡ್ಲಿಲ್ಲ ಅಂತಂದ್ರೆ ಅದು ರಿಕವರಿ ಆಗಲ್ಲ. ಮಜಲ್ ಅನ್ನೋದು ರಿಕವರಿ ಆಗಲ್ಲ. ನೀನು ಈ ಮಜಲ್ ಬೈಸಪ್ಗೆ ಈಗ ವರ್ಕೌಟ್ ಕೊಟ್ಟಿದ್ದೀಯ, ಅದಕ್ಕೆ ಫುಡ್ ಕರೆಕ್ಟ್ ಆಗಿ ಕೊಟ್ಟಿದೆ ಅನ್ಕ, ಆಮೇಲೆ ನೀನು ರೆಸ್ಟ್ ಮಾಡಿಲ್ಲ ಅಂತಂದ್ರೆ ಅದು ನಿನಗೆ ರಿಕವರಿ ಆಗಲ್ಲ ಬಾಡಿ ಅನ್ನೋದು. ಓಕೆನಾ? ನೀನು ಸ್ಲೀಪ್ ಮಾಡಿಲ್ಲ ಅಂತಂದ್ರೆ, ಮೇನ್ ಇಂಪಾರ್ಟೆಂಟ್ ಸ್ಲೀಪ್. ನೀನು ರೆಸ್ಟ್ ಕೊಟ್ರೆ ನಿಮ್ ಬಾಡಿಗೆ ಅವಾಗ ಅದು ರಿಕವರಿ ತಗೊಳುತ್ತೆ. ಅವಾಗ ನಿನ್ ಮಜಲ್ ಅನ್ನೋದು ರಿಕವರಿ ಆಗುತ್ತೆ. ಅವಾಗ ಮಾತ್ರ ನಿನಗೆ ರಿಸಲ್ಟ್ ಬರುತ್ತೆ. ದೊಡ್ಡ ಮಿಸ್ಟೇಕ್, ತುಂಬಾ ಜನ ಮಿಸ್ಟೇಕ್ ತುಂಬಾ ಇದು ಮಾಡ್ತಾರೆ. ಇವಾಗ ನೈಟ್ ಶಿಫ್ಟ್ ಇದೆ ಅಂತಂದ್ರೆ ವರ್ಕೌಟ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಡಯಟ್ ಮಾಡಿದೆ, ಊಟ ತಿನ್ನದೆ, ಸ್ಲೀಪ್ ಕರೆಕ್ಟ್ ಆಗಿ ಮಾಡಿದೆ, ಮಜಲ್ಗೇನು ಅಥವಾ ಬಾಡಿ ಏನಾಗ್ತಿಲ್ಲ ಅಂತಂದ್ರೆ ಹೆಂಗಾಗುತ್ತೆ? ಆಗಲ್ಲ. ನೀವು ಕರೆಕ್ಟಾಗಿ ಪ್ರಾಪರ್ ಆಗಿ ನಿಮ್ ಫುಡ್ ಕೊಟ್ಬಿಟ್ಟು ನೀವು ಕರೆಕ್ಟಾಗಿ ಪ್ರಾಪರ್ ಆಗಿ ಸ್ಲೀಪ್ ಕೊಟ್ರೆ ನೀನ್ ಹೇಳ್ಬೇಡ, ಅದು ಆಟೋಮೆಟಿಕ್ ಆಗಿ ನಿನ್ಗೆ ಗೊತ್ತಾಗ್ಬಿಡುತ್ತೆ, ರಿಸಲ್ಟ್ ಕೊಡುತ್ತೆ ಅದು, ನೀನ್ ಕರೆಕ್ಟಾಗಿ ಸ್ಲೀಪ್ ಮಾಡಿದೆ ಅಂತಂದ್ರೆ. ಸ್ಲೀಪ್ ಮೇನ್ ಇಂಪಾರ್ಟೆಂಟ್. ನೀನ್ 8 hours ಸ್ಲೀಪ್ ಪ್ರಾಪರ್ ಆಗಿ 7 to 8 hours ಮಾಡಿದೆ ಅನ್ಕೋ, ನಿನ್ ಮೈಂಡ್ ಅನ್ನೋದು ರಿಲೀಫ್ ಆಗುತ್ತೆ, ನಿನ್ ಮೂಡ್ ಅನ್ನೋದು ಅಲ್ಟಿಮೇಟ್ ಮೂಡ್ ಆಗಿರುತ್ತೆ. ಸೊ ಸ್ಲೀಪ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್, ಕ್ಯಾಲೋರೀಸ್ ಸರ್ಪ್ಲಸ್ ಅಂಡ್ ಕ್ಯಾಲೋರೀಸ್ ಡೆಫಿಸಿಟ್ ಎಕ್ಸ್ಪ್ಲನೇಷನ್. ಇದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ ಕ್ಯಾಲೋರೀಸ್ ಡೆಫಿಸಿಟ್ ಅಂತಂದ್ರೆ. ಇವಾಗ ನಾವು
ವೇಟ್ ಲಾಸ್ ಮಾಡ್ತಾ ಇದೀವಿ ಅಂತಂದ್ರೆ ಕ್ಯಾಲೋರೀಸ್ ಡೆಫಿಸಿಟ್ ಅಂದ್ರೆ ನಾವು ಜಾಸ್ತಿ ತಿಂತಿದ್ವಲ್ಲ ಅದರಲ್ಲಿ ಕಟ್ ಮಾಡೋದು ಒಂದು 500-700 ಕಟ್ ಮಾಡೋದು. ಇವಾಗ ಎಕ್ಸಾಂಪಲ್ 2200 ತಿಂತಾ ಇದೀವಿ ಅಂದ್ರೆ ಅದರಲ್ಲಿ ಒಂದು 500 ಕ್ಯಾಲೋರೀಸ್ ಕಟ್ ಮಾಡಿದ್ರೆ ಅದನ್ನೇ ಕ್ಯಾಲೋರೀಸ್ ಸರ್ಫ್ಲೆಕ್ಸ್ ಅಂತ ಅಲ್ಲ ಕ್ಯಾಲೋರೀಸ್ ಡೆಫಿಸಿಟ್ ಅಂತ ಕರೀತಾರೆ. ಕ್ಯಾಲೋರೀಸ್ ಸರ್ಫ್ಲೆಕ್ಸ್ ಅಂತಂದ್ರೆ ಇವಾಗ ನೀವೇನಾದ್ರು ವೇಟ್ ಗೇನ್ ಮಾಡ್ತಾ ಇದೀನಿ ಮಸಲ್ ಗೇನ್ ಮಾಡ್ತಾ ಇದೀನಿ ಅಂದ್ರೆ ಕ್ಯಾಲೋರೀಸ್ ಸರ್ಫ್ಲೆಕ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ನೀವು ವೇಟು ಏಜು ಆಮೇಲೆ ಹೈಟು ತಗೊಂಡು BMR ಅಲ್ಲಿ ಹಾಕಿದ್ರೆ ನಿಮ್ಗೆ ಅಷ್ಟು ಕ್ಯಾಲೋರೀಸ್ ಬರುತ್ತಲ್ಲ ಅದಕ್ಕಿಂತ ಜಾಸ್ತಿ ತಿನ್ನೋದನ್ನೇ ಕ್ಯಾಲೋರೀಸ್ ಸರ್ಫ್ಲೆಕ್ಸ್ ಅನ್ನೋದು. ಜಾಸ್ತಿ ತಿನ್ನೋದನ್ನ ಅದನ್ನು ವೇಟ್ ಗೇನ್ ಆಗೋಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೇ ಕ್ಯಾಲೋರೀಸ್ ಸರ್ಫ್ಲೆಕ್ಸ್ ಕ್ಯಾಲೋರೀಸ್ ಡೆಫಿಸಿಟ್ ಅಂತ. ಓಕೆ, ಮತ್ತೆ ನಿಮ್ಗೆ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ತದನಂತರ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗಾಗಿ ಒಳ್ಳೆ ಐಡಿಯಾ ತರ್ತೀನಿ ಇನ್ಮೇಲಿಂದ. ನೀವು ಸಪೋರ್ಟ್ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ತದನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ರೀತಿ ನಿಮಗೆ ಕಂಟೆಂಟ್ನ ತರ್ತೀನಿ. ಈ ವಿಡಿಯೋದಲ್ಲಿ ಇಷ್ಟ ಮತ್ತೆ ಸಿಗೋಣ. ಓಕೆ, ಬಾಯ್.